ನಿಮಗೆ ನಾವು ಸ್ಟಾರಿಯಾ ಮೊಬಿಲಿಟಿಯ ಎಲೆಕ್ಟ್ರಿಕ್ ಕನ್ವರ್ಟೆಡ್ ಗಾಡಿಗಳ ಬಗ್ಗೆ ಹೇಳಿದ್ದೇವೆ. ಯಾವ ರೀತಿ ನೀವು ನಿಮ್ಮ ಹಳೆ ಗಾಡಿನ ಹೊಸ ಎಲೆಕ್ಟ್ರಿಕ್ ಗಾಡಿಯಾಗಿ ಬದಲಿಸಬಹುದು ಅಂತ. ಬಟ್ ಎಲ್ಲ ಓಕೆ, ಆದರೆ ಈ ಗಾಡಿಗಳ ಎಕಾನಮಿ ಹೇಗಿರುತ್ತೆ? ಒಂದು ಚಾರ್ಜಲ್ಲಿ ಎಷ್ಟು ದೂರ ಓಡಾಡಬಹುದು? ಈ ರಿಪೋರ್ಟ್ ನೋಡಿ, ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಸಿಗುತ್ತೆ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಜರ್ಕ್ ಹೊಡೆದು ನೀವು ಟೈಮ್ ಪಾಸ್ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಟೈಮ್ ಪಾಸ್ ಜೊತೆಗೆ ಪೆಟ್ರೋಲ್ ಕೂಡ ರೇಟ್ ಪಾಸ್ ಆಗ್ತಾನೆ ಇರುತ್ತೆ. ಬಟ್ ಸ್ಟಾರಿಯಾ ಯೂಸ್ ಮಾಡಿದ್ರೆ ನಿಮಗೆ ತುಂಬ ಎಕನಾಮಿಕಲ್ ಆಗಿ ಪರ್ ಕಿಲೋಮೀಟರ್ ನೀವು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಾಡ್ಬೋದು. ಯಾವ ಥರ ಅಂತ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಒಂದು ಪೆಟ್ರೋಲ್ ಗಾಡಿ, ಹಳೆ ಗಾಡಿನ ನೀವು ಯೂಸ್ ಮಾಡ್ತಾ, ಸೊ ಅದಕ್ಕೆ ನೀವು ಪೆಟ್ರೋಲ್ ಹಾಕ್ಸಿದ್ರೆ ಎಷ್ಟು ಕೊಡ್ಬೋದು ಮೈಲೇಜು? ಅಬ್ಬಬ್ಬಾ ಅಂತಂದರೆ 30 ಕಿಲೋಮೀಟರ್. ಸೊ ಪರ್ ಕಿಲೋಮೀಟರ್ ನಿಮಗೆ ₹3.33 ಆಗುತ್ತೆ. ಆದರೆ ಸ್ಟಾರಿಯಾದಲ್ಲಿ ನೀವು ಅದನ್ನೇ 1 ಯೂನಿಟ್ ಚಾರ್ಜ್ ಮಾಡಿದಾಗ, ಅಂದರೆ 1 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ ಚಾರ್ಜ್ ಮಾಡಿದಾಗ, ಸೊ ಆ 1 ಯೂನಿಟ್ ಚಾರ್ಜ್ ನಿಮಗೆ 50 ಕಿಲೋಮೀಟರ್ ಅಥವಾ 45 ಕಿಲೋಮೀಟರ್ವರೆಗೂ ಕೂಡ ನಿಮಗೆ ಸ್ಟಾರಿಯಾ ಕಂಪನಿಯ ಗಾಡಿಗಳು ಕೊಡ್ತಾವೆ. ಹಾಗಿದ್ಮೇಲೆ 1 ಕಿಲೋಮೀಟರ್ಗೆ ನೀವು ಸ್ಟಾರಿಯಾನ ಯೂಸ್ ಮಾಡಿದಾಗ ನಿಮಗೆ ತಗಲೋದು ಕೇವಲ ಪರ್ ಕಿಲೋಮೀಟರ್ಗೆ 18 ಪೈಸೆ ಮಾತ್ರ. ನೋಡಿ, ನಿಮ್ಮ ಜೇಬಿಗೂ ಕೂಡ ತುಂಬ ಎಕನಾಮಿಕಲ್, ಜೊತೆಗೆ ಎನ್ವಿರಾನ್ಮೆಂಟ್ಗೂ ಕೂಡ ಇದು ತುಂಬ ಫ್ರೆಂಡ್ಲಿ ಆಗಿದೆ. ಸೊ ಎಲೆಕ್ಟ್ರಿಕ್ ಗಾಡಿನ ಅಪ್ಗ್ರೇಡ್ ಮಾಡ್ಕೊಳ್ತಾ, ಅಂದರೆ ನಿಮ್ಮ ಹಳೆ ಗಾಡಿನ ಇಟ್ಕೊಂಡು ಹೊಸ ಎಲೆಕ್ಟ್ರಿಕ್ ಗಾಡಿಯಾಗಿ ಕನ್ವರ್ಟ್ ಮಾಡ್ತಾ ತುಂಬ ಕಡಿಮೆ ಪ್ರೈಸ್ನಲ್ಲಿ ನೀವು ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಾಡಬೇಕು ಅಂತಂದರೆ ಸ್ಟಾರಿಯಾ ಮೊಬಿಲಿಟಿ ನಿಮ್ಮ ಫಸ್ಟ್ ಚಾಯ್ಸ್. ನಾವು ಚಾರ್ಜ್ ಬಗ್ಗೆ ಮಾತಾಡಿದ್ವಿ, ಆದರೆ ಚಾರ್ಜಿಂಗ್ ಬಗ್ಗೆ ಮಾತಾಡ್ತಿದ್ರೆ ಹೆಂಗೆ? ಸೊ ನೀವು ಚಾರ್ಜ್ ಹಾಕೊಳ್ಳುವಂಥ ಟೈಮಲ್ಲೂ ಕೂಡ ನಿಮ್ಗೆ ತುಂಬ ಈಸಿಯಾಗಿ ನಿಮ್ಮ ಗಾಡಿನ ನೀವು ಚಾರ್ಜ್ ಹಾಕೊಳ್ಬೋದು. ಸೊ ನೀವು ನಾರ್ಮಲ್ ಆಗಿ ಫ್ರಿಡ್ಜ್ಗೆ ಏನು ಸಾಕೆಟ್ ಬಳಸ್ತೀರಿ, ಅಂದರೆ 3 ಪಿನ್ 5 ಆಂಪಿಯರ್ ಸಾಕೆಟ್, ಸೊ ಅದೇ ಸಾಕೆಟನ್ನು ಬಳಸ್ಕೊಂಡು ಸ್ಟಾರಿಯಾ ಮೊಬಿಲಿಟಿಯ ವೆಹಿಕಲ್ಸ್ನ ನೀವು ಚಾರ್ಜ್ ಮಾಡ್ಬೋದು. ಕೇವಲ ಕಡಿಮೆ ಟೈಮ್ನಲ್ಲೇ ನಿಮಗೆ ಕಂಪ್ಲೀಟ್ ಚಾರ್ಜ್ ಇರುತ್ತೆ. ಹಾಗೂ ಆ ಒಂದು ಕಂಪ್ಲೀಟ್ ಚಾರ್ಜ್ ನಿಮಗೆ 45ರಿಂದ 50 ಕಿಲೋಮೀಟರ್ವರೆಗೂ ಕೂಡ ಆ ರೇಂಜ್ ಇರುತ್ತೆ. ಸೊ ಹಾಗಾಗಿ ಪ್ರತಿ ಕಿಲೋಮೀಟರ್ಗೆ ಎಕನಾಮಿಕಲ್, ಈಸಿಯಾಗಿ ಚಾರ್ಜ್ ಹಾಕೊಳ್ಬೋದು. ಜೊತೆಗೆ ಪರಿಸರಕ್ಕೂ ಕೂಡ ತುಂಬ ಫ್ರೆಂಡ್ಲಿ ಆಗಿದೆ ಸ್ಟಾರಿಯಾ ಮೊಬಿಲಿಟಿಯ ವೆಹಿಕಲ್ಸ್. ಸೊ ನೋಡಿದ್ರಲ್ವಾ, ಬೆಂಗಳೂರಿನ ರೋಡ್ಗಳಿಗೆ ಸ್ಟಾರಿಯಾ ಮೊಬಿಲಿಟಿ ವೆಹಿಕಲ್ ಯಾವ ಥರ ಎಕನಾಮಿಕಲ್ ಆಗಿ ಪರಿಣಮಿಸುತ್ತೆ ಅಂತ. ಸೊ ನಿಮ್ಮ ಬೆಂಗಳೂರಿನ ಸಾಥಿ ಹಾಗೂ ಬೆಂಗಳೂರಿನ ರೋಡ್ಗಳ ಟ್ರಾಫಿಕ್ ಸಾಥಿ ಖಂಡಿತವಾಗ್ಲೂ ಅದು ಸ್ಟಾರಿಯಾ ಮೊಬಿಲಿಟಿ ಆಗಿರುತ್ತೆ. ಹಾಗೂ ನಿಮ್ಮ ಫಸ್ಟ್ ಚಾಯ್ಸ್ ಕೂಡ ಅದೇ ಆಗಿರುತ್ತೆ. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ರಾಹುಲ್ ದಯಾನ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.